ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಸುರೇಖಾ, ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಒಂದು ಟ್ಯಾರೋ ಕಾರ್ಡ್ ರೀಡಿಂಗ್ ಆದಂತಹ ಚಾನಲ್ಗೆ, ವೀನಸ್ 71ಗೆ. ಸೊ ಬನ್ನಿ, ಇವತ್ತಿನ ದಿನ ನಾವು ನೋಡೋಣ ವೃಶ್ಚಿಕ ರಾಶಿಯವರ ಒಂದು ಪ್ರೀತಿಯಲ್ಲಿ ಅವರಿಗೆ ಏನು ಸಿಹಿ ಸುದ್ದಿ ಇದೆ, ಏನಾದರೂ ತೊಂದರೆಗಳು ಬರ್ತಾ ಇದೆಯಾ. ಓಕೆ, ಸೊ ಅವರ ಒಂದು ಕರೆಂಟ್ ಎನರ್ಜಿ ಏನಿರುತ್ತೆ, ಹಾಗೆ ಅವರ ಪ್ರೀತಿ ಪಾತ್ರದ ಎನರ್ಜಿ ಏನಿರುತ್ತೆ, ಏನು ತೊಂದರೆಗಳು ಬರುತ್ತೆ, ಅದಕ್ಕೆ ಸಜೆಷನ್ ಕೂಡ ನಾವು ನೋಡೋಣ, ಗೈಡೆನ್ಸ್ ಏನು ಬರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಈ ಒಂದು ರೀಡಿಂಗ್ ಜನರಲ್ ಆಗಿರುತ್ತೆ. ಸೊ ಎಷ್ಟು ನಿಮಗೆ ರೆಸೊನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ. ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಇರ್ಬೋದು, ನಿಮ್ಮ ಒಂದು ಲವ್ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಇರ್ಬೋದು, ಮತ್ತೆ ಇನ್ ಫ್ಯೂಚರ್ ಇರ್ಬೋದು, ಏನಾದರೂ ಇದ್ರೆ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು. ಹಾಗೆ ರೀಡಿಂಗ್ ನಿಮಗೆ ಅಕ್ಯುರೇಟ್ ಬರಬೇಕು ಅಂತಂದ್ರೆ ಒಂದ್ಸಾರಿ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಅಂದಾಗ ರೀಡಿಂಗ್ ನಿಮಗೆ, ಯಾಕಂದ್ರೆ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ, ಹಾಗಾಗಿ ರೀಡಿಂಗ್ ನಿಮಗೆ ಅಕ್ಯುರೇಟ್ ಆಗಿ ಬರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಿದ್ರೆ ಬನ್ನಿ ಚೆಕ್ ಮಾಡೋಣ ವೃಶ್ಚಿಕ ರಾಶಿಯವರ ಕರೆಂಟ್ ಒಂದು ಎನರ್ಜೀಸ್ ಏನ್ ಬರ್ತಾ ಇದೆ, ಹಾಗೆ ಪ್ರೀತಿಯಲ್ಲಿ ಅವರಿಗೆ ಏನ್ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ ಅಂತ ನೋಡೋಣ. ಓಕೆ, ಹಾಗಿದ್ರೆ ನಾವು ನೋಡೋಣ. ಫೆಬ್ರವರಿ 16ನೇ ತಾರೀಕಿಂದ ಮುಂಬರುವ 22ನೇ ತಾರೀಕುವರೆಗೂ ವೃಶ್ಚಿಕ ರಾಶಿಯವರ ಪ್ರೀತಿ ಪಾತ್ರದಲ್ಲಿ ಏನು ಒಂದು ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿ. ಫ್ರೆಂಡ್ಸ್, ನಾನಿಲ್ಲಿ ಚೆಕ್ ಮಾಡ್ತಾ ಇರುವಂತ ಪ್ರಕಾರ ಕರೆಂಟ್ ಸಿಚುವೇಶನ್ ವೃಶ್ಚಿಕ ರಾಶಿಯವ್ರದ್ದು ಹೇಗಿದೆ ಅಂತಂದ್ರೆ, ಸ್ವಲ್ಪ ಅವರು ಯಾರ ಮೇಲೇನೂ ಕೂಡ ಬ್ಲೈಂಡ್ ಆಗಿ ನಂಬೋ ಹಾಗೆ ಇಲ್ಲ. ಯಾಕಂತಂದ್ರೆ ಅವ್ರಿಗೆ ಅವರ ಒಂದು ಮನೆಯವರಲ್ಲಿ ಇರ್ಬೋದು, ಅಥವಾ ಅವರು ಒಂದು ಫ್ರೆಂಡ್ಸ್ ಝೋನ್ ಅಲ್ಲಿ ಇರ್ಬೋದು, ಯಾರಾದ್ರೂ ಅವ್ರಿಗೆ ಬೆಟಲ್ ಮಾಡುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಹಾಗಾಗಿ ಅವರ ಒಂದು ಸಿಚುವೇಶನ್ ಏನಂತಂದ್ರೆ ಯಾರಿಗೂ ಕೂಡ ನಂಬಾರ್ದು. ಏನಾದ್ರೂ ಆ ರೀತಿ ಆತು ಅಂತಂದ್ರೆ ಏನಾಗುತ್ತೆ, ಅವ್ರಿಗೆ ಅವರ ಒಂದು ಮೂಡ್ ಆಫ್ ಆಗೋದು, ಮೂಡ್ ಸ್ವಿಂಗ್ಸ್ ಆಗೋದು, ಈ ರೀತಿ ಎಲ್ಲ ಅವ್ರಿಗೆ ಟ್ರಸ್ಟ್ ಇಶ್ಯೂ, ಈ ರೀತಿ ಎಲ್ಲ ಆಗೋದು ಬರುತ್ತೆ. ಇಲ್ಲಿ ಅವ್ರಿಗೆ ಬೆಸ್ಟ್ ಅಂತಂದ್ರೆ ಅವರ ಒಂದು ಇಂಟ್ಯೂಷನ್ ಅವ್ರಿಗೆ ಹೇಳ್ತಾ ಇರುತ್ತೆ. ಓಕೆ, ಲೈಕ್ ಅವರಿಗೆ ಒಂದು ಕನಸು ಮುಖಾಂತರ ಬಂದು ಹೇಳ್ಬೋದು, ಅವರ ಇಂಟ್ಯೂಷನ್ ವರ್ಕ್ ಮಾಡುತ್ತೆ. ಇಂಟ್ಯೂಷನ್ ಅನ್ನ ನಂಬಬೇಕು ನೀವು ವೃಶ್ಚಿಕ ರಾಶಿಯವರು. ಈ ಒಂದು ವಾರ ನಿಮ್ಮ ಇಂಟ್ಯೂಷನ್ ಮೇಲೆ ಸ್ವಲ್ಪ ನೀವು ಧ್ಯಾನ ಕೊಡಬೇಕು ಅನ್ನುವಂಥದ್ದು ಇಲ್ಲಿ ಬರ್ತಾ ಇರುವಂತದ್ದು ತುಂಬಾನೇ ಇದೆ. ಓಕೆನಾ, ಸೊ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ, ನೀವು ರೆಸೊನೇಟ್ ಮಾಡಿ. ಇದಾದ ನಂತರ ಅವರ ಒಂದು ಕರೆಂಟ್ ಫೀಲಿಂಗ್ ಯಾವ ರೀತಿ ಇದೆ ಹಾಗಿದ್ರೆ ಅಂತಂದ್ರೆ, ಲವ್ ರಿಲೇಶನ್ಶಿಪ್ ಅಲ್ಲಿ ಅವರಿಗೆ ಒಂದು ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅವರಿಗೆ ಏನಂತಂದ್ರೆ ಅವರ ಒಂದು ಲವ್ ಅಲ್ಲಿ ಅವರು ಒಂದು ಹಾರ್ಮನಿಯನ್ನ ಅಚೀವ್ ಮಾಡಿದ್ದಾರೆ, ಪೀಸ್ಫುಲ್ ಆಗಿದೆ ರಿಲೇಶನ್ಶಿಪ್. ತುಂಬಾನೇ ಅಂದ್ರೆ ಇದು ಹಾಗೆ ಬಂದಿರುವಂತದ್ದಲ್ಲ, ಇದಕ್ಕಾಗಿ ಅವರು ಇದಕ್ಕಿಂತ ಮುಂಚೆ ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಹಾಗಾಗಿ ಈಗ ಅವರಿಗೆ ಒಂದು ಪೀಸ್ಫುಲ್ ಆದಂತಹ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗಿದೆ ಪ್ರೀತಿಯಲ್ಲಿ. ಓಕೆ, ಹಾಗಿದ್ರೆ ಅವರ ಒಂದು ಪಾರ್ಟ್ನರ್ ಏನು ಅವ್ರ ಪಾರ್ಟ್ನರ್ ಇದ್ದಾರೆ, ಸೊ ಅವರ ಫೀಲಿಂಗ್ಸ್ ಯಾವ ರೀತಿ ಇರುತ್ತೆ. ಇಲ್ಲಿ ನಾನ್ ನೋಡ್ತಾ ಇರುವಂತ ಪ್ರಕಾರ ಅವ್ರದ್ದು ಒಂದು ಸ್ವಲ್ಪ ಡಾಮಿನೇಟಿಂಗ್ ನೇಚರ್ ಆಗಿದೆ. ಸೊ ನೀವೇನೋ ಮಾಡ್ತೀರಾ, ಅದಕ್ಕೆ ಅವರು ಬ್ರೇಕ್ ಹಾಕೋದು, ಅಥವಾ ನಿಮ್ಗೆ ಪದೇ ಪದೇ ನೀವು ಯಾಕೆ ಇದನ್ನ ಮಾಡ್ತೀರಾ ಅಂತ ಕೇಳೋದು, ಈ ರೀತಿ ಸ್ವಭಾವ ಅವ್ರದ್ದಾಗಿದೆ. ಮತ್ತೆ ಅವರು ಇನ್ನೂ ಒಂದು ಸ್ವಭಾವ ಹೇಗಂತಂದ್ರೆ, ನೀವೇನ್ ಹೇಳ್ತೀರಾ ಅವ್ರು ಅದಕ್ಕೆ ಎಸ್ ಅಂತ ಅನ್ನೋದಿಲ್ಲ. ನೀವೇನ್ ಹೇಳ್ತೀರಾ ಅದಕ್ಕೆ ಅವರು ಅಪೋಸ್ ಇರ್ತಾರೆ. ಅಪೋಸ್ ಅಂತಂದ್ರೆ ನೋಡಿ, ಅವ್ರಿಗೆ ಏನ್ ತಿಳಿದಿರುತ್ತೆ ಅದನ್ನೇ ಅವ್ರು ಮಾಡೋದು. ನೀವು ಹೇಳಿರೋದಕ್ಕೆ ಅವರು ಎಸ್ ಅಂತ ಹೇಳೋದಿಲ್ಲ. ಕರೆಂಟ್ ಸಿಚುವೇಶನ್ ಹೌದು ನಿಮ್ಮ ಪಾರ್ಟ್ನರ್ದ್ದು. ಹಾಗಿದ್ರೆ ಇದಕ್ಕೆ ಏನು ನಿಮ್ಗೆ ತೊಂದರೆಗಳು ಬರ್ಬೋದು, ನೀವು ಹೇಳ್ತಾ ಇರೋದು ಅವ್ರು ಕೇಳ್ತಾ ಇಲ್ಲ, ಇದು ಎದಕ್ಕೆ ಕೇಳ್ತಾ ಇಲ್ಲ, ಎದ್ರ ಸಲುವಾಗಿ ನೀವೇನ್ ಹೇಳ್ತಾ ಇದ್ದೀರಾ, ಏನ್ ಪ್ರಾಬ್ಲಮ್ ಏನ್ ಬರ್ಬೋದು. ಹಾಗಿದ್ರೆ ಪ್ರಾಬ್ಲಮ್ ಅಂದ್ರೆ ನೋಡಿ, ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವಿಬ್ರು ಕೂಡ ದೊಡ್ಡೋರ್ಗೆ, ನಿಮ್ಮ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ ಅವ್ರಿಗೆ ನೀವು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಇದು ಒಂದ್ ಸೈಡ್ ಮಾತ್ರ ಬರ್ತಾ ಇಲ್ಲ, ಎರಡು ಸೈಡ್ ಇಂದ ಹೇಳ್ತಾ ಇರೋದು ನಾನು. ನೀವು ಅವರ ಒಂದು ಫ್ಯಾಮಿಲಿ ಮೆಂಬರ್ಸ್ಗೆ ನೀವು ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡೋದಿರ್ಬೋದು, ಹೇಳೋದಿರ್ಬೋದು, ನೀವು ಇರಬೇಕು. ಸೊ ಅವರು ಕೂಡ ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿ ನಿಮ್ಮ ಫ್ಯಾಮಿಲಿ ಅವ್ರ ಜೊತೆಗೆ ಇರಬೇಕು ಅನ್ನೋವಂಥದ್ದು ಬರ್ತಾ ಇದೆ. ಅಂದ್ರೆ ಪ್ರಾಬ್ಲಮ್ ಏನ್ ಕ್ರಿಯೇಟ್ ಏನಾಗ್ತಾ ಇದೆ ಅಂತಂದ್ರೆ, ನಿಮ್ಮ ಒಂದು ಹಿರಿಯರ ವಿಷಯದಲ್ಲಿ ನೀವು ಆ ರೀತಿ ಇದ್ದೀರಾ, ಅವರು ಆ ರೀತಿ ಇದ್ದಾರೆ. ಹಾಗಾಗಿ ಇಲ್ಲಿ ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಇದೆ. ಮುಂದೆ ಏನಾಗಬಹುದು ಹಾಗಿದ್ರೆ ಇನ್ ಫ್ಯೂಚರ್ ಅಲ್ಲಿ ನಾನ್ ಚೆಕ್ ಮಾಡ್ತಾ ಇರುವಂತ ಪ್ರಕಾರ, ಯಾರಾದ್ರೂ ಒಬ್ರಾದ್ರೂ ಈ ಒಂದು ರಿಲೇಶನ್ಶಿಪ್ಗೆ ಮೋಸ ಮಾಡುವ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ. ಇನ್ನೊಂದ್ಸಾರಿ ನೋಡಿ, ಯಾಕಂತಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಸಡನ್ ಆಗಿ ನೀವು ಕೂಡ ಯಾವುದೇ ಒಂದು ಡಿಸಿಷನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಒಂದ್ಸಾರಿ ನೀವು ಚೆಕ್ ಮಾಡಿ ಇದ್ರ ಬಗ್ಗೆ. ಓಕೆನಾ, ಅಂದ್ರೆ ಅವರ ಒಂದು ಭಾವನೆಗಳು ಈ ರೀತಿ ಚೇಂಜಸ್ ಆಗುತ್ತೆ ಅಂತ ಇರೋದು.
ಮಾಡ್ತಾರೆ ಅಂದ್ರೆ ಮಾಡ್ತಾರೆ ಅಂತ ಅಲ್ಲ, ಅವರ ಭಾವನೆಗಳು ಚೇಂಜಸ್ ಆಗತ್ತೆ. ಮಾಡಬೇಕು ಅನ್ನುವಂಥದ್ದು ಒಂದು ಅವ್ರ ಮೈಂಡಲ್ಲಿ ಬರ್ಬೋದು, ಯಾರಿಗಾದ್ರೂ ಇರ್ಬೋದು ಇಬ್ಬರಲ್ಲಿ. ಹಾಗಿದ್ರೆ ಏನ್ ಮಾಡಬೇಕು? ಯೂನಿವರ್ಸ್ ಇಂದ ಗೈಡೆನ್ಸ್ ಏನ್ ಬರ್ತಾ ಇದೆ? ರಿಲೇಶನ್ಶಿಪ್ಗೆ ತುಂಬಾನೇ ಬೆಲೆ ಕೊಡಬೇಕು. ಅಫ್ಕೋರ್ಸ್ ಬೆಲೆ ಕೊಡಲೇಬೇಕು. ಯಾಕಂತಂದ್ರೆ ನೋಡಿ, ಇವಾಗ ನೀವಿಬ್ರು ಕೂಡ ಒಂದು ಒಳ್ಳೆ ಬಾಂಡಿಂಗ್ ನಲ್ಲಿ ಇದ್ದೀರಾ, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಫ್ಕೋರ್ಸ್ ಎಲ್ಲರೂ ಒಂದೇ ತರ ಇರ್ಬೇಕಂತ ಇರೋದಿಲ್ಲ. ಇಲ್ಲಿ ಅವರು ಸ್ವಲ್ಪ ಡಾಮಿನೇಟಿಂಗ್ ಆಗಿದ್ದಾರೆ. ಓಕೆ, ಸೊ ಅಡ್ಜಸ್ಟ್ಮೆಂಟ್ ಇದ್ದೇ ಇರುತ್ತೆ. ಅದಕ್ಕೆ ನಿಮ್ಗೆ ಗೈಡೆನ್ಸ್ ಏನ್ ಬರ್ತಾ ಇದೆ? ಇಬ್ರು ಕೂಡ ರೆಸ್ಪೆಕ್ಟ್ಫುಲ್ ಆದಂತ ಒಂದು ರಿಲೇಶನ್ಶಿಪ್ ಅನ್ನ ಬೆಳೆಸ್ಕೊಂಡು ಹೋಗಿ. ನೀವು ಅವರಿಗೆ ರೆಸ್ಪೆಕ್ಟ್ ಕೊಡಿ, ಅವರು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ. ಮುಂಚಿತವಾಗಿನೇ ನಿಮ್ಗೆ ಇದು ಗೈಡೆನ್ಸ್ ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ. ಸೊ ಅದು ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಂತ ಒಂದ್ಸಾರಿ ನನಗೆ ಕಮೆಂಟ್ ಅಲ್ಲಿ ಖಂಡಿತ ತಿಳಿಸಿ. ಓಕೆನಾ? ಸೊ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನನ್ನ ಒಂದು ಎನರ್ಜಿಗೆ ನೀವು ಕನೆಕ್ಟ್ ಆಗ್ತೀರಾ, ನಿಮ್ಗೆ ಕರೆಕ್ಟ್ ಅಕ್ಯುರೇಟ್ ಆಗಿರುವಂತ ಒಂದು ರೀಡಿಂಗ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.